ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ. ದೇವತೆಗಳ ದಿವ್ಯ ಶಕ್ತಿಯಿಂದ ಕೂಡಿರುವ ಬಂಗಾರದ ಸ್ವರ್ಗಲೋಕಕ್ಕೆ ಹೋಗೋಣ ಬನ್ನಿ. ಒಂದು ಕ್ಷಣ ಕಲ್ಪನೆ ಮಾಡಿ, ನೀವು ಮರಣದ ನಂತರ ಒಂದು ಹೊಸ ಲೋಕಕ್ಕೆ ಕಾಲಿಟ್ಟಿದ್ದೀರಿ. ಅಲ್ಲಿ ನೋವಿಲ್ಲ, ಭಯ ಇಲ್ಲ, ಕೇವಲ ಆನಂದ, ಶಾಂತಿ ಮತ್ತು ದಿವ್ಯ ಪ್ರಕಾಶ ಮಾತ್ರ ಇದೆ. ಅದೇ ಸ್ವರ್ಗಲೋಕ. ಆದರೆ ನಿಜವಾಗಿಯೂ ಸ್ವರ್ಗ ಹೇಗಿದೆ? ಅಲ್ಲಿ ಯಾರು ಜೀವಿಸುತ್ತಾರೆ? ದೇವರು ಎಲ್ಲಿದ್ದಾರೆ? ಇವತ್ತು ನಾವು ಈ ರಹಸ್ಯಮಯ ಲೋಕದ ಒಳಗೆ ಪ್ರವೇಶ ಮಾಡೋಣ. ಒಮ್ಮೆ ಒಬ್ಬ ಸಾಧಾರಣ ಮನುಷ್ಯನಿಗೆ ಜೀವನದ ಬಗ್ಗೆ ತುಂಬ ಪ್ರಶ್ನೆಗಳಿದ್ದವು. ಅವನು ಸದಾ ಯೋಚಿಸುತ್ತಿದ್ದನು, ಮರಣದ ನಂತರ ಏನು? ಒಂದು ದಿನ ಅವನು ಒಂದು ಅದ್ಭುತ ಕನಸನ್ನು ಕಂಡನು. ಅವನ ಮುಂದೆ ಒಂದು ಪ್ರಕಾಶಮಾನವಾದ ಬಾಗಿಲು ತೆರೆದಿತು. ಆ ಬಾಗಿಲು ಸಾಮಾನ್ಯವಲ್ಲ, ಅದು ಚಿನ್ನದಂತೆ ಹೊಳೆಯುತ್ತಿತ್ತು. ಅದರ ಸುತ್ತಲೂ ದಿವ್ಯ ಸಂಗೀತ ಕೇಳಿಸುತ್ತಿತ್ತು. ಅವನು ನಿಧಾನವಾಗಿ ಒಳಗೆ ನಡೆದು ಹೋದನು. ಅದು ಅದ್ಭುತವಾದ ಸ್ವರ್ಗಲೋಕ. ಸ್ವರ್ಗದ ಒಳಗೆ ಕಾಲಿಟ್ಟ ಕೂಡಲೇ ಅವನಿಗೆ ಒಂದು ವಿಚಿತ್ರ ಶಾಂತಿ ಅನುಭವವಾಯಿತು. ಅಲ್ಲಿ ಎಲ್ಲೆಲ್ಲೂ ಹಸಿರು ತೋಟಗಳು, ಸುಂದರ ಹೂಗಳು, ಮೃದುವಾದ ಗಾಳಿ. ಆಕಾಶವು ನೀಲಿಯಾಗಿ ಮಿನುಗುತ್ತಿತ್ತು. ನದಿಗಳು ಕ್ರಿಸ್ಟಲ್ ತರಹ ಸ್ವಚ್ಛವಾಗಿ ಹರಿಯುತ್ತಿದ್ದವು. ಅಲ್ಲಿ ಯಾರು ಜೀವಿಸುತ್ತಾರೆ ಗೊತ್ತಾ? ಸ್ವರ್ಗದಲ್ಲಿ ದೇವತೆಗಳು, ಗಂಧರ್ವರು, ಅಪ್ಸರೆಗಳು ಮತ್ತು ಪುಣ್ಯಾತ್ಮರು ವಾಸಿಸುತ್ತಾರೆ. ಭೂಮಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದವರು, ಸತ್ಯವಾಗಿ ಬದುಕಿದವರು ಇಲ್ಲಿ ಬರುತ್ತಾರೆ ಎಂದು ಹೇಳಲಾಗುತ್ತದೆ. ಅವನು ಎಲ್ಲರನ್ನೂ ನೋಡಿದನು. ಎಲ್ಲರೂ ಸಂತೋಷವಾಗಿದ್ದರು. ಯಾರ ಮುಖದಲ್ಲೂ ದುಃಖ ಇಲ್ಲ. ಎಲ್ಲರೂ ನಗುತ್ತಿದ್ದರು, ಸಂಗೀತ ಹಾಡುತ್ತಿದ್ದರು. ಅವನು ಒಬ್ಬ ದೇವತೆಯನ್ನು ಕೇಳಿದನು, ನಿಮಗೆ ಹಸಿವು ಆಗುತ್ತಾ? ದೇವತೆ ನಗುತ್ತಾ ಹೇಳಿದಳು, ಇಲ್ಲಿ ಹಸಿವು ಅನ್ನುವುದು ಇಲ್ಲ. ನಮಗೆ ಭೌತಿಕ ದೇಹದಲ್ಲಿಲ್ಲ. ನಾವು ಆತ್ಮಸ್ವರೂಪದಲ್ಲಿ ಇದ್ದೇವೆ. ನಮ್ಮ ಸಂತೋಷವೇ ನಮ್ಮ ಆಹಾರ. ಪ್ರತಿ ಕ್ಷಣನೂ ನಮ್ಮ ದಿವ್ಯ ಶಕ್ತಿಯಿಂದ ಬಲಿಷ್ಠವಾಗಿರುತ್ತೇವೆ. ನಮ್ಮ ಶಕ್ತಿಗೆ ಮೀರಿದ್ದು ಯಾವುದೂ ಇಲ್ಲ. ಯಾವ ವಸ್ತುವನ್ನು ಬೇಕಾದರೂ ನಮ್ಮ ಕೈಯಲ್ಲಿ ಸೃಷ್ಟಿ ಮಾಡುವ ಶಕ್ತಿ ಇದೆ ಅನ್ನುತ್ತಾರೆ. ಅವನು ಒಮ್ಮೆ ಆಶ್ಚರ್ಯಪಟ್ಟನು. ಹಾಗಾದರೆ ನೀವು ಏನು ತಿನ್ನುತ್ತೀರಿ ಅಂತ ಕೇಳುತ್ತಾನೆ. ಆಗ ದೇವತೆ ಉತ್ತರಿಸಿದಳು, ಇಲ್ಲಿ ಅಮೃತ ಇದೆ. ಅದು ದಿವ್ಯ ಶಕ್ತಿ. ಅದನ್ನು ಸೇವಿಸಿದರೆ ನಾವು ಸದಾ ಸಂತೋಷದಲ್ಲಿರುತ್ತೇವೆ. ಸ್ವರ್ಗದಲ್ಲಿ ಕಾಲವೇ ಬೇರೆ ರೀತಿಯಲ್ಲಿ ಸಾಗುತ್ತದೆ. ಇಲ್ಲಿ ದಿನರಾತ್ರಿ ಎಂಬ ವ್ಯತ್ಯಾಸ ಇಲ್ಲ. ಎಲ್ಲವೂ ಶಾಶ್ವತವಾಗಿ ಬೆಳಕಿನಿಂದ ತುಂಬಿರುತ್ತದೆ ಎಂದು ದೇವತೆಗಳು ಉತ್ತರಿಸುತ್ತಾರೆ. ನಂತರ ಆ ವ್ಯಕ್ತಿ ಸ್ವಲ್ಪ ಮುಂದೆ ಹೋದನು. ಅವನಿಗೆ ಒಂದು ಮಹತ್ತರ ಅರಮನೆ ಕಂಡಿತು. ಅದು ಅತಿ ಸುಂದರವಾಗಿ ಮಿನುಗುತ್ತಿತ್ತು. ಅವನು ಕೇಳಿದನು, ಇದು ಯಾರ ಅರಮನೆ? ಒಬ್ಬ ಗಂಧರ್ವನು ಕೇಳಿದನು, ಇದು ದೇವರ ಸ್ಥಳ. ಇಲ್ಲಿ ಪರಮಾತ್ಮನ ಭಯಂಕರವಾದ ಅದ್ಭುತ ಶಕ್ತಿ ಎಲ್ಲೆಲ್ಲೂ ಇದೆ. ಹಾಗಾದರೆ ದೇವರು ಎಲ್ಲಿದ್ದಾರೆ ಎಂದು ಅವನು ಕೇಳಿದನು. ಅವರು ಹೇಳಿದರು, ದೇವರು ಒಂದು ಸ್ಥಳದಲ್ಲಿ ಮಾತ್ರ ಇಲ್ಲ, ಅವರು ಎಲ್ಲೆಲ್ಲೂ ಇದ್ದಾರೆ. ಈ ಬೆಳಕಿನಲ್ಲಿ, ಈ ಗಾಳಿಯಲ್ಲಿ, ಈ ಸಂತೋಷದಲ್ಲಿ. ದೇವರು ಎಲ್ಲೆಡೆ ಇರುವ ಶಕ್ತಿ. ದೇವರ ಶಕ್ತಿ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿದೆ ಅಂತ ಉತ್ತರ ನೀಡುತ್ತಾರೆ. ಆ ವ್ಯಕ್ತಿಗೆ ಅದು ತುಂಬ ಆಳವಾದ ಉತ್ತರ ಅನ್ನಿಸಿತು. ಅವನು ಇನ್ನೂ ಮುಂದೆ ನಡೆದು ಹೋದನು. ಅಲ್ಲಿ ಅವನು ತನ್ನ ಹಳೆಯ ಸಂಬಂಧಿಗಳನ್ನು ಕಂಡನು. ಅವರು ಅವನನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ಅವನು ಕೇಳಿದನು, ನೀವು ಇಲ್ಲಿ ಸದಾ ಇರುತ್ತೀರಾ? ಅವರು ಹೇಳಿದರು, ಸ್ವರ್ಗ ಒಂದು ವಿಶ್ರಾಂತಿ ಸ್ಥಳ. ನಮ್ಮ ಕರ್ಮದ ಪ್ರಕಾರ ನಾವು ಇಲ್ಲಿ ಬರುತ್ತೇವೆ. ನಂತರ ಮತ್ತೆ ಜನ್ಮ ಪಡೆಯಬಹುದು. ಅವನು ನಿಧಾನವಾಗಿ ಅರ್ಥ ಮಾಡಿಕೊಂಡನು. ಜೀವನ, ಮರಣ, ಸ್ವರ್ಗ ಎಲ್ಲವೂ ಒಂದು ದೊಡ್ಡ ಚಕ್ರದ ಭಾಗ. ಅವನಿಗೆ ಒಂದು ಪ್ರಕಾಶಮಾನವಾದ ಬೆಳಕು ಅವನನ್ನು ಆವರಿಸಿತು. ಆ ಬೆಳಕಿನಲ್ಲಿ ಅವನಿಗೆ ಒಂದು ಧ್ವನಿ ಕೇಳಿಸಿತು, ನಿನ್ನ ಜೀವನದಲ್ಲಿ ಸತ್ಯ, ಪ್ರೀತಿ ಮತ್ತು ಧರ್ಮ ಪಾಲಿಸು. ಆಗ ನಿನಗೆ ಯಾವ ಲೋಕದಲ್ಲಿದ್ದರೂ ಶಾಂತಿ ಸಿಗುತ್ತದೆ. ತಕ್ಷಣ ಅವನು ಎಚ್ಚರಗೊಂಡನು. ಒಮ್ಮೆ ಆಶ್ಚರ್ಯಪಟ್ಟನು. ಆ ಕನಸು ನಿಜವೇ ಅಥವಾ ಕಲ್ಪನೆಯೇ ಅವನಿಗೆ ಗೊತ್ತಾಗಲಿಲ್ಲ. ಆದರೆ ಒಂದು ವಿಷಯ ಅವನಿಗೆ ಸ್ಪಷ್ಟವಾಯಿತು. ಸ್ವರ್ಗವು ಕೇವಲ ಒಂದು ಸ್ಥಳವಲ್ಲ, ಅದು ನಮ್ಮ ಹೃದಯದ ಶುದ್ಧತೆಯ ಪ್ರತಿಬಿಂಬ. ಬದುಕಿರುವಾಗ ದಾನಧರ್ಮ ಮಾಡಬೇಕು, ಸತ್ಯವಾಗಿ ಬದುಕಬೇಕು, ದೇವರನ್ನು ಹೆಚ್ಚಾಗಿ ಪೂಜಿಸಬೇಕು. ಸ್ವರ್ಗವೆಂದರೆ ಆಕಾಶದ ಮೇಲಿರುವ ಒಂದು ಲೋಕವೇ ಅಥವಾ ನಮ್ಮ ಒಳಗಿನ ಶುದ್ಧ ಮನಸ್ಸೇ? ನಿಮಗೆ ಏನು ಅನ್ನಿಸುತ್ತೆ? ನಿಜವಾದ ಸ್ವರ್ಗ ಎಲ್ಲಿದೆ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಮತ್ತು ಇನ್ನಷ್ಟು ಇಂತಹ ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.